Hello everyone, welcome back to another vlog. ವೆರಿ ಸಾರಿ ಟು ಸೇ ನನ್ನ ವಾಯ್ಸ್ ಅಂತೂ ಮಾತಾಡೋಕ್ಕೆ ಆಗ್ತಾಯಿಲ್ಲ. ನನಗೆ ಅಷ್ಟು ಕೋಲ್ಡ್ ಆ್ಯಂಡ್ ಕಾಫ್ ಆಗಿಬಿಟ್ಟಿದೆ. ಬಟ್ ರೆಗ್ಯುಲರಾಗಿ ಅಪ್ಡೇಟ್ ಹಾಕಬೇಕಲ್ವ ಅನ್ನೋ ಉದ್ದೇಶದಿಂದ ಇವತ್ತು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಾನೀಗ ಎವ್ರಿ ಡೇ ಮಾರ್ನಿಂಗ್ 4:30ಗೆ ನನಗೆ ಎಚ್ಚರಿಕೆ ಆಗಿಬಿಡುತ್ತೆ ವಿತೌಟ್ ಅಲಾರ್ಮ್. ಬಟ್ ಇವತ್ತು ಸಂಡೇ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೊಂಡಿದ್ದೆ. ಇವಾಗ ಜಸ್ಟ್ 5:30ಗೆ ನಾನು ಎದ್ದು ಮೀ ಟೈಮ್ ಅಂತ ಹೇಳ್ತಾರಲ್ವ, ಸೊ ನಾನು ಸ್ವಲ್ಪನಾದರೂ ಟೈಮ್ ಕೊಟ್ಕೊಳ್ಲೇಬೇಕು. ಬಿಕಾಸ್ ಸೆಲ್ಫ್ ಕೇರ್ ಇಲ್ಲ ಅಂದರೆ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಸೆಲ್ಫ್ ಕೇರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರ ಲೈಫಲ್ಲೂ ಈ ಸೆಲ್ಫ್ ಕೇರ್ ಬೇಕೇ ಬೇಕು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಸ್ವಲ್ಪ ಟೈಮ್ ಕೊಟ್ಕೊಂಡು ಮೀ ಟೈಮ್ ಅಂತ ಹೇಳ್ತಾರಲ್ಲ, ಆ ರೀತಿ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಬನ್ನಿ ಇವತ್ತಿನ ಸಂಡೇ ವ್ಲಾಗ್ ಏನೆಲ್ಲ ಆಗುತ್ತೆ, ಹೇಗೆ ಹೋಗುತ್ತೆ ನೋಡೋಣ, ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೊಸ ಅಪ್ಡೇಟ್ಸ್ಗಳು ನಿಮಗೆ ಬೇಗ ತಲುಪುತ್ತೆ, ನೀವು ಇಮಿಡಿಯೇಟ್ ವಾಚ್ ಮಾಡಬಹುದು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತೊಂಥರ ನನಗೆ ಸ್ಲೋ ಮಾರ್ನಿಂಗ್ ಸ್ಟಾರ್ಟ್ ಆದಂಗೆ ಆಗ್ತಾಯಿದೆ. ಯಾಕೋ ಏನೋ ಗೊತ್ತಿಲ್ಲ, ಏನು ಕೆಲಸ ಮಾಡೋಕ್ಕೂ ಇವತ್ತು ಮೂಡೇ ಇರಲಿಲ್ಲ. ಬಟ್ ಆದ್ರೂ ನಾನು ಪುಷ್ ಮಾಡಿಕೊಂಡು ಮೋಟಿವೇಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತೊಂಥರ ವಾತಾವರಣವೂ ಹಾಗೆ ಇದೆ, ಬಿಸಿಲು ಇರಲಿಲ್ಲ ಜಾಸ್ತಿ, ಒಂಥರ ಮಳೆ ಮೋಡ ವಾತಾವರಣನೇ ಇತ್ತು. ಚಳಿ ಜಾಸ್ತಿ ಇದೆ ಬೆಂಗಳೂರಲ್ಲಿ, ಹೀಗಾಗಿ ಇವತ್ತು ಯಾಕೋ ತುಂಬಾ ಸ್ಲೋ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದೆ. ಬಟ್ ಪಿಕಪ್ ಬೇಕು ಗಾಡಿಗೆ, ಆದರೆ ಏನು ಮಾಡೋದು, ಸ್ವಲ್ಪ ಎನರ್ಜಿ ಲೋ ಇರೋದ್ರಿಂದ ಹಂಗೆ ಫೀಲ್ ಆಗ್ತಿದೆ ಅಷ್ಟೇ. ಮತ್ತು 1-2 ಡೇಸ್ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನೇ ಪುಷ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇವತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸ್ಪೆಷಲ್ ರಾಗಿ ರೊಟ್ಟಿ ಇದೊಂಥರ ತರಕಾರಿ ರಾಗಿ ರೊಟ್ಟಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ನಮ್ಮ ಸೈಡು ನಾವೇನು ಹೇಳ್ತೀವಿ ಅಂದರೆ ತಾಲಿಪಟ್ಟು ಅಂತ ಹೇಳಿ ಕರಿತೀವಿ. ಈ ಕಡೆ ಎಲ್ಲ ರಾಗಿ ರೊಟ್ಟಿ ಅಂತ ಹೇಳ್ತಾರೆ. ಬಟ್ ನಮ್ಮ ತಾಯಿ ಮನೆ ಕಡೆ ಎಲ್ಲ ಇದನ್ನು ನಾವು, ನಮ್ಮ ಅಜ್ಜಿ ಮನೆ ಕಡೆ ಎಲ್ಲ ತಾಲಿಪಟ್ಟು ಅಂತ ಹೇಳಿ ಕರೆಯೋದು. ರಾಗಿ ಜೊತೆಗೆ ಒಂದಿಷ್ಟು ತರಕಾರಿಗಳನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಗೆ ಶೇಂಗಾ ಪುಡಿ ಹಾಕಿ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ತರಕಾರಿ ಅಂದರೆ ಇನ್ ದ ಸೆನ್ಸ್ ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಮತ್ತು ಬೀಟ್ರೂಟ್ ಕೂಡ ಹಾಕೋಬಹುದು. ಸಮ್ಟೈಮ್ ಪಿಂಕ್ ಕಲರ್ ಆಗುತ್ತಲ್ವ, ಸೊ ಹಾಗಾಗಿ ಒಂದೊಂದು ಸರಿ ಬೀಟ್ರೂಟ್ನ ಸ್ಕಿಪ್ ಮಾಡ್ತೀನಿ. ಇಲ್ಲಿ ಬರೀ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶೇಂಗಾ ಪುಡಿ, ಕೊಬ್ಬರಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಕಲಿಸ್ಬಿಟ್ಟು, ಮೇನ್ಲಿ ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಕಲಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸಖತ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಕೂಡ ಮಾಡ್ಕೋಬಹುದು. ಎರಡೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ನೇ ಈ ತಾಲಿಪಟ್ಟುಗೆ. ಬಟ್ ಇವತ್ತು ನಾನಿಲ್ಲಿ ಶೇಂಗಾ ಚಟ್ನಿ ಬದಲು ಕಾಯಿ ಚಟ್ನಿ ಮಾಡಿದ್ದೆ. ತುಂಬ ರುಚಿಯಾಗಿ ಬಂದಿತ್ತು. ರೊಟ್ಟಿನೂ ಅಷ್ಟೇ, ಕಾಯಿ ಚಟ್ನಿನೂ ಅಷ್ಟೇ ತುಂಬ ರುಚಿಯಾಗಿತ್ತು.
ಸೊ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಆಚೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇವತ್ತು ಸ್ವಲ್ಪ ಡಿಮಾರ್ಟ್ಗೆ ಹೋಗಿ ಬರಬೇಕು. ಗ್ರಾಸರೀಸ್ ಎಲ್ಲ ಖಾಲಿಯಾಗಿದೆ. ಬಿಕಾಸ್ ನಾವು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಾವು ಬಾಗಿನ ಎಲ್ಲ ಕೊಟ್ವಲ್ಲ, ಆ ಟೈಮಲ್ಲಿ ನಾನು ರೇಷನ್ ಹಾಕ್ಸ್ಕೊಂಬಂದಿದ್ದು. ಆಲ್ಮೋಸ್ಟ್ ಒಂದು 3 ಮಂತ್ಸೇ ಆಗೋಯ್ತು. ರೇಷನ್ಸ್ ಎಲ್ಲ ಖಾಲಿ ಆಗಿದೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಬರ್ಬೇಕು. ಡಿಮಾರ್ಟ್ಗೆ ಹೊರಟಿದ್ದೀವಿ. ಸೊ ಡಿಮಾರ್ಟ್ಗೆ ಹೋಗಿ ಬಂದಮೇಲೆ ನಾನು ನಿಮ್ಮನ್ನು ಮತ್ತೆ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ನಾವು ಹೋಗಿದ್ದು ಕೂಡ ತುಂಬಾ ಲೇಟಾಗಿ ಹೋಗಿದ್ವಿ ಸಂಜೆ ಮೇಲೆ. ಸೊ ಬಂದಿದ್ದು ಆಲ್ಮೋಸ್ಟ್ ನೈಟ್ ಆಗೋಯಿತು. ಆ್ಯಂಡ್ ನಂಗೆ ಅದೇ ಹೇಳಿದ್ನಲ್ಲ, ಸ್ವಲ್ಪ ಆರಾಮ್ ಬೇರೆ ಇಲ್ಲ ಅಂತ. ಹಂಗಾಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ನಾವು ಮಲ್ಕೊಂಡ್ಬಿಟ್ವಿ, ಬೇಡ ಈಗ ನಾಳೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಸೊ ಇನ್ನು ಇವಾಗ ಕೆಲಸ ಎಲ್ಲ ಆಯಿತು. ಬಟ್ ನನಗೆ ಒಂಥರ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊತಾ ಇರೋದಕ್ಕೆ ಒಂಥರ ಸ್ಲೀಪಿಂಗ್ ಮೋಡ್ ಥರನೇ ಇದೆ ಇನ್ನು ಮೈಂಡು. ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅದೂ ಕೂಡ ಕಡಿಮೆನೇ ಆಗ್ತಿಲ್ಲ. ಕೆಮ್ಮು ಕಡಿಮೆ ಆಗ್ತಿಲ್ಲ, ಕೋಲ್ಡ್ ಕಡಿಮೆ ಆಗ್ತಿಲ್ಲ. ಮತ್ತು ಇವತ್ತು ಯಾಕೋ ಸ್ವಲ್ಪ ಚಳಿ ಚಳಿ ಥರ ವೆದರ್ ಕೂಡ ಹಾಗೆ ಇರೋದ್ರಿಂದ ನನಗೂ ಕೂಡ ಯಾಕೋ ಸ್ವಲ್ಪ ಚಳಿ ಚಳಿ ಈ ಜ್ವರ ಬರೋ ಥರ ಆಗ್ತಿರುತ್ತಲ್ಲ, ಆ ಥರ ಅನಿಸ್ತಾನೆ ಇದೆ. ಓಕೆ ಫೈನ್, ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇವತ್ತು ನಾನು ಅದೇ ಡಿಮಾರ್ಟಲ್ಲಿ ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ಡಿಮಾರ್ಟಲ್ಲಿ ವ್ಲಾಗ್ ಮಾಡ್ಕೊಬೇಕು ಅಂತಲೇ ಅಂದ್ಕೊಂಡಿದ್ದೆ. ನಾನು ಪ್ರತಿ ಸರಿನೂ ಏನೇನಿದೆ ಆಫರ್ಸು ಎಲ್ಲ ನಾನು ತೋರಿಸ್ತೀನಲ್ವಾ. ಬಟ್ ಇವತ್ತೇನಾಯಿತು, ನಾನು ನಿನ್ನೆ ಏನಾಯಿತು ಅಂತ ಹೇಳಿದ್ರೆ, ಇವಾಗ ಈ ಕಡೆಯಿಂದ ಹೋಗ್ತಾ ಕೈಯಲ್ಲೇ ಹಿಡ್ಕೊಂಡಿದೆ ಮೊಬೈಲು. ಬಟ್ ಅಲ್ಲಿ ಒಳಗೆ ಹೋಗ್ತಾ ಹೋಗ್ತಾ ಯಾವುದೋ ಜ್ಞಾನದಲ್ಲಿ ವೆನಿಟಿ ಬ್ಯಾಗ್ ಒಳಗೆ ಹಾಕ್ಕೊಂಡೆ ಮೊಬೈಲ್ನ. ಅದು ಲಾಕ್ ಮಾಡ್ತಾರಲ್ಲ ಅಲ್ಲಿ ವಾಟರ್ ಬಾಟ್ಲಿಗೆಲ್ಲ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಮತ್ತು ಬ್ಯಾಗಿಗೆಲ್ಲ ಟ್ಯಾಗ್ ಹಾಕ್ಕೊಡ್ತಾರೆ. ಸೊ ನಾನು ಯಾವುದೋ ಜ್ಞಾನದಲ್ಲಿ ಮರ್ತುಬಿಟ್ಟು ಮೊಬೈಲ್ ಒಳಗಡೆನೇ ಇಟ್ಬಿಟ್ಟು ಹಾಕಿಸ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಮತ್ತೆ ಫುಲ್ ಒಳಗೆ ಓದಿ ಮಾರ್ಟ್ ಒಳಗೆ ಹೋಗಿ ಆದಮೇಲೆ ನೋಡಿಕೊಂಡೆ. ಛೇ ಅಂದ್ಬಿಟ್ಟು ಸರಿ ಇನ್ನೇನು ಆಲ್ರೆಡಿ ಲಾಕ್ ಮಾಡಿಸಾಗಿತ್ತು. ಎನಿವೇ ನೋಡೋಣ, ಆಮೇಲೆ ಮನೆಗೆಲ್ಲ ಐಟಮ್ಸ್ ತೊಗೊಂಡು ಹೋದ್ಮೇಲೆ ಆಫರ್ ಬಗ್ಗೆ ಡೀಟೇಲ್ ಕೊಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಸುಮ್ಮನೆ ಆಗೋದೆ. ಏನು ಶೂಟ್ ಮಾಡೋಕ್ಕೆ ಹೋಗಲೇ ಇಲ್ಲ, ಮೊಬೈಲೇ ಇಲ್ಲ, ಬ್ಯಾಗಲ್ಲಿತ್ತು. ಸೊ ಹಾಗಾಗಿ ಇನ್ನು ಅದೇ ಏನೇನು ತಂದಿದ್ದೀನಿ ಡಿಮಾರ್ಟಿಂದ ಐಟಮ್ಸ್ ಎಲ್ಲ ಏನೇನು ತೊಗೊಂಬಂದೆ, ಏನೇನೆಲ್ಲ ಆಫರ್ ಆಗಿತ್ತು ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ.
ಈ ಸರಿ ಗ್ರಾಸರೀಸ್ಗಿಂತನೂ ನಾನು ಅದರ್ ಐಟಮ್ಸ್ನೇ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟಿದ್ದೀನಿ. ಅಂದರೆ ಲೈಕ್ ಬೆಡ್ ಸ್ಪ್ರೆಡ್ಸ್ ಎಲ್ಲ ಬೇಕಿತ್ತು, ದಿವಾನ ಸ್ಪ್ರೆಡ್ ಬೇಕಿತ್ತು, ಹಾಗೆ ಬಕೆಟು, ಮಗ್ಗು, ಈ ಥರದ ಐಟಮ್ಸು ಸ್ವಲ್ಪ ಜಾಸ್ತಿ ಆಗೋಯ್ತು ಈ ಸರಿ. ಹಾಗಾಗಿ ಗ್ರಾಸರೀಸ್ ಏನು ಅಷ್ಟೊಂದಾಗಿ ತಗೊಂಡು ಬಂದಿಲ್ಲ. ಒಂದು ಸ್ವಲ್ಪ ಅಂದರೆ ಒಂದು 4,000ದಷ್ಟು ಏನೋ ಗ್ರಾಸರೀಸ್ ತೊಗೊಂಬಂದಿದ್ದೀವಿ. ಮಿಕ್ಕಿದ ಸ್ವಲ್ಪ ಎಲ್ಲ ಆ ಥರದ ಥಿಂಗ್ಸು, ಅಂದರೆ ನಮಗೆ ಮನೆಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ಗಳ ಏನು ಅನ್ನೆಸೆಸರಿ ಥಿಂಗ್ಸ್ ಯಾವುದನ್ನು ಪರ್ಚೇಸ್ ಮಾಡಿರಲ್ಲ. ಸೊ ಬನ್ನಿ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಸೊ ಆ್ಯಸ್ ಯೂಶ್ವಲ್ ನಾನು ಯಾವಾಗ ಡಿಮಾರ್ಟ್ಗೆ ಹೋದ್ರೂ ನನಗೆ ಕಪ್ ಸಾಸರ್ಸ್ ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದು ಅಲ್ಲದೆ ನಮ್ಮ ಮನೆಯವರು ಚೇಂಜ್ ಮಾಡು, ತುಂಬ ದಿನ ಆಯಿತು ಅದು ಆ ಥರದ ಗ್ಲಾಸ್ ಯೂಸ್ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಈ ಸರಿ ಮತ್ತೆ ಗ್ಲಾಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು 69 ರುಪೀಸ್ಗೆ ಒಂದು ಗ್ಲಾಸು, ತುಂಬ ಚೆನ್ನಾಗಿದೆ. ಆ್ಯಂಡ್ ವೈಟ್ ಅಲ್ವಾ, ನನಗೆ ವೈಟಲ್ಲಿ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅವರು ಕೂಡ ಇಷ್ಟಪಟ್ಟರು, ಅವ್ರದ್ದೇ ಸೆಲೆಕ್ಷನ್ ಇದು. ಸೊ ಹಾಗಾಗಿ ಇದು 2 ಕಪ್ಸು ತೊಗೊಂಡು ಬಂದ್ವಿ. ಈ ಕಪ್ಗಳು ಮಾತ್ರ ಪ್ರತಿ ಸರಿ ಆ್ಯಡ್ ಆಗ್ತಾನೆ ಇರುತ್ತೆ. ಯಾಕಂದರೆ ನೆಕ್ಸ್ಟ್ ಟೈಮ್ ನಾನು ಡಿಮಾರ್ಟ್ಗೆ ಹೋಗುವಾಗ 4 ಕಪ್ಸ್ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ 2 ಒಡೆದಾಕೆ ಹೋಗಿರ್ತೀನಿ. ಅದಕ್ಕೋಸ್ಕರ ಮತ್ತೆ ತೊಗೊಂಡು ಬಂದೆ. ಮತ್ತು ಇದು ಲ್ಯಾಕ್ಮಿ ಪೀಚ್ ಕ್ರೀಮು, ಇದು ಖಾಲಿಯಾಗಿ ಹೋಗಿತ್ತು. ಸೊ ಹಾಗಾಗಿ ಇದನ್ನೊಂದು ತೊಗೊಂಡು ಬಂದೆ. ಅದಾದಮೇಲೆ ಇದು ಬ್ರಷು, ಬಾಡಿ ಬ್ರಷು ಮತ್ತು ಆಲ್ಮಂಡ್ ಆಯಿಲು, ಇದು ಕೂಡ ಆಫರಲ್ಲಿತ್ತು. ಬೈ 1 get 1 ಅಂದರೆ ಬಿಗ್ ಪ್ಯಾಕಿಗೆ ಸ್ಮಾಲ್ ಬಾಟಲ್ ಬರುತ್ತಲ್ಲ, ಅದು ಆಫರಲ್ಲಿತ್ತು ಫ್ರೀಯಾಗಿ. ಸೊ ಈ ಥರ ತುಂಬ ಆಫರ್ಸ್ ಇರುತ್ತೆ ಡಿಮಾರ್ಟ್ ಬಗ್ಗೆ. ನಾನೇನು ಮತ್ತೆ ಎಕ್ಸ್ಟ್ರಾ ಎಕ್ಸ್ಪ್ಲೇಷನ್ ಕೊಡೋದು ಬೇಡ ಅನ್ಕೊತೀನಿ. ಬಿಕಾಸ್ ತುಂಬ ವ್ಲಾಗ್ಸ್ ಇದೆ ನಂದು, ಡಿಮಾರ್ಟ್ ವ್ಲಾಗ್ಸು. ಹಳೆ ವ್ಲಾಗ್ಸಲ್ಲೆಲ್ಲ ನೀವು ಚೆಕ್ ಮಾಡಿದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ನಾವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಳೆದು ಡಿಮಾರ್ಟ್ ವ್ಲಾಗ್ಸ್ ಎಲ್ಲ ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಏನು ಆಯ್ತಾ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಇದು ಗಾರ್ನಿಯರ್ ವೈಟ್, ಇದು ನಮ್ಮ ಅತ್ತಿಗೆ ಯೂಸ್ ಮಾಡ್ತಾರೆ. ಸೊ ನಾನು ಇಲ್ಲೇ ಯಾವಾಗಲೂ ಪರ್ಚೇಸ್ ಮಾಡಿ ಕೊಟ್ಟಿರ್ತೀನಿ ಅವರಿಗೆ. ಅದು ಮತ್ತು ಇದು ಹ್ಯಾಂಡ್ ಟವಲ್ಸು ಅಥವಾ ಫೇಸ್ ಟವಲ್ಸ್ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಮಸ್ತಾಗಿದೆ ಇರುತ್ತೆ ಇದ್ರದ್ದು. ಆ್ಯಂಡ್ 59 ರುಪೀಸ್ಗೆ 4 ಟವಲ್ಸ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸ್ ಅಂತೂ 10 on 10 ಕೊಡ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಕಿಚನ್ಗೂ ಯೂಸ್ ಮಾಡ್ಕೋಬೋದು, ಸೆಲ್ಫ್ ಯೂಸ್ಗೂ ಯೂಸ್ ಮಾಡ್ಕೋಬಹುದು ಅಂತ ತೊಗೊಂಡು ಬರ್ತೀವಿ. ಆ್ಯಂಡ್ ಅದಾದಮೇಲೆ ಇವಾಗ ಚಳಿ ಬೇರೆ ಅಲ್ವಾ, ವಿಂಟರ್ ಟೈಮಲ್ಲಿ ಸ್ಕಿನ್ ಕೇರ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಲಿಪ್ ಕೇರ್ ಮಾಡಲೇಬೇಕು. ಇಲ್ಲ ಅಂತೇಳಿದ್ರೆ ಗಾಯ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲಿಪ್ ಬಾಮ್ ತೊಗೊಂಡು ಬಂದೆ. ಅದಾದಮೇಲೆ ಇದು ಜಾಯ್ ಸ್ಕಿನ್ ಫ್ರೂಟ್ದು ಮಾಯ್ಶ್ಚರೈಸರು. ನಾನು ಇದನ್ನು ಇಲ್ಲಿವರೆಗೂ ಯೂಸ್ ಮಾಡಿಲ್ಲ, ಬಟ್ ಈ ಸರಿ ಆಫರಲ್ಲಿತ್ತು. ನನಗೇನೆಂದರೆ ಬಡ್ಜೆಟ್ ಫ್ರೆಂಡ್ಲಿ ಇರಬೇಕು. ನಾನು ತುಂಬ ಕಾಸ್ಟ್ಲಿ ಥಿಂಗ್ಸ್ಗೆ, ಕಾಸ್ಮೆಟಿಕ್ಸ್ಗೆಲ್ಲ ನಾನು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಇದನ್ನು ಚೆಕ್ ಮಾಡಿದೆ. ಜಾಯ್ ಕಂಪ್ನಿದು ಬಂದುಬಿಟ್ಟು 250 ರುಪೀಸಲ್ಲಿ ಬೈ 1 get 1 ಆಫರ್ ಹಾಕಿದ್ರು. ಸೊ ಹಾಗಾಗಿ ನನಗೆ ಇದು ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಸರಿ ಜಾಯ್ ಫೇಸ್ ವಾಶ್ ಮತ್ತು ಮಾಯ್ಶ್ಚರೈಸರ್ ಕ್ರೀಮ್ ಎರಡನ್ನೂ ಕೂಡ ಅದೇ ಕಂಪ್ನಿದ ಆ್ಯಡ್ ಆನ್ ಮಾಡಿದ್ದೀನಿ. ಮುಂಚೆ ನಾನು ಗಾರ್ನಿಯರ್ ಯೂಸ್ ಮಾಡ್ತಾ ಇದ್ದಿದ್ದು, ಈ ಸರಿ ಚೇಂಜ್ ಮಾಡಿದ್ದೀನಿ. ನೋಡೋಣ, ವಿಂಟರ್ ಸೀಸನ್ ಅಲ್ವಾ, ಇವಾಗ ಫ್ರೂಟ್ ಬೇಸ್ಡ್ ಕ್ರೀಮ್ಸ್ ಎಲ್ಲ ಮ್ಯಾಚ್ ಆಗುತ್ತಾ ಅಂತ ಅಂದ್ಬಿಟ್ಟು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬೆಡ್ ಸ್ಪ್ರೆಡ್ಸ್ ಎಲ್ಲ ತೊಗೊಂಡು ಬಂದ್ವಿ. ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ದಿವಾನ ಬೆಡ್ ಸ್ಪ್ರೆಡು 599. ಬಟ್ ಔಟ್ಸೈಡ್ ತೊಗೊಂಡ್ರೆ ಇದು 899, 999, ಆಲ್ಮೋಸ್ಟ್ 1000 ರೀಚ್ ಆಗುತ್ತೆ. ಬಟ್ ಇಲ್ಲಿ ಆಫರಲ್ಲಿ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ಒಂದು ಡಬಲ್ ಬೆಡ್ಗೆ ಬೆಡ್ ಸ್ಪ್ರೆಡ್ ತೊಗೊಂಡೆ. ಅದಾದಮೇಲೆ ದಿನಸಿ ತೋರಿಸ್ತಾ ಇದ್ದೀನಿ. ಉಪ್ಪು, ಪಾಸ್ತಾ, ಜೀರಿಗೆ, ಆಮೇಲೆ ರವೆ, ಅದು ಇದು, ಅವಲಕ್ಕಿ, ಉದ್ದಿನಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪ್ರತಿಯೊಂದು ಇದೆ. ಆದರೆ ಕ್ವಾಂಟಿಟಿ ಈ ಸರಿ ತುಂಬ ಕಮ್ಮಿ ಕ್ವಾಂಟಿಟಿ ಹಾಕ್ಸ್ಕೊಂಬಂದಿದ್ದೀನಿ. ಎಲ್ಲ ಥರ ಗ್ರಾಸರೀಸ್ನೂ ತೊಗೊಂಡಿರ್ತೀನಿ, ಬಟ್ ಕ್ವಾಂಟಿಟಿ ಕಡಿಮೆ ಹಾಕ್ಸ್ಕೊಂಡಿರ್ತೀನಿ. ನಮಗೆ ಹೇಗೆ ಅಂತ ಹೇಳಿದ್ರೆ, ನಾನು ರೇಷನ್ ನೋಡ್ಕೋತೀನಿ ಮನೇಲಿ ಎಷ್ಟು ರೇಷನ್ ಇದೆ, ಯಾವುದು ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ, ಯಾವುದನ್ನು ಎಷ್ಟು ತೊಗೋಬೇಕು ಅಂತ ನಾನು ಮುಂಚೆನೇ ಹೇಳಿದ್ದೀನಲ್ವ, ಮುಂಚೆನೇ ಒಂದು ಲಿಸ್ಟ್ ಪ್ರಿಪೇರ್ ಮಾಡಿಕೊಂಡೇ ಹೋಗ್ತೀನಿ. ಸೊ ಇದನ್ನು ಇಷ್ಟಿಷ್ಟೇ ತೊಗೊಬೇಕು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ನಾನು ಆ ಥರನೇ ಪರ್ಚೇಸ್ ಮಾಡೋದು. ಅದಾದಮೇಲೆ ಈ ಪ್ಲೇಟ್ ಕಣ್ಣಿಗೆ ಬಿತ್ತು. ನನಗಂತೂ ಇದು ತುಂಬ ಇಷ್ಟ ಆಯಿತು ಪ್ಲೇಟು. ಆ್ಯಂಡ್
200 ರುಪೀಸ್ಗೆ 2 ಪ್ಲೇಟು 4 ಬೌಲು ಇದು ಆಫರಲ್ಲಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೊದಲೇ ನನಗೆ ಈ ಥರ ಕಿಚನ್ ಐಟಮ್ಸ್ ಅಂದರೆ ಮೊದಲೇ ಪಂಚಪ್ರಾಣ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಹಿಂಗೆ ನೋಡಿ ಕೇಳ್ತಾ ಇದ್ದೆ, ಅವ್ರು ಬೇಡ ಅಂದರು ಆ್ಯಕ್ಚುಲಿ. ಆದ್ರೂ ಮತ್ತೆ ಬೇಜಾರು ಮಾಡ್ಕೊತೀನಿ ಅಂದ್ಬಿಟ್ಟು ಸರಿ ತಗೋ ಆಯಿತು ಅಂತೇಳ್ಬಿಟ್ಟು ಕೊಡಿಸಿದ್ರು. ಅದಾದಮೇಲೆ ಇದು ಸ್ಪೂನ್ ಸ್ಟ್ಯಾಂಡ್ಸ್, ಸ್ಪೂನು, ನೈಫು ಮತ್ತು ಇದು ಫೋರ್ಕು ಅದೆಲ್ಲ ಹಾಕಿ ಇಟ್ಕೊಬೋದು ಡಿವೈಡ್ ಮಾಡಿಬಿಟ್ಟು. ಸೊ ಅದೊಂದಿಷ್ಟ ಆಯಿತು. ಸೊ ಈ ಥರ ಸ್ವಲ್ಪ ಸಣ್ಣ ಪುಟ್ಟ ಮನೆಗೆ ಥಿಂಗ್ಸ್ ಬೇಕಿತ್ತು. ಸೊ ಅದನ್ನೊಂದಿಷ್ಟು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಗ್ರಾಸರೀಸ್ ಬಂದು ಸ್ವಲ್ಪ ಕಮ್ಮಿನೇ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಸೊ ಇದಿಷ್ಟು ಡಿಮಾರ್ಟಿಂದ ತಂದಿರೋ ಐಟಮ್ಸ್ ಬಗ್ಗೆ ಜಸ್ಟ್ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಕುಕ್ಕಿಂಗ್ ಮಾಡಬೇಕು, ನೈಟ್ ಡಿನ್ನರ್ಗೇನೂ ಇಲ್ಲ, ಇವಾಗ ಮಾಡ್ಕೊಬೇಕು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತು ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಸೂಪರ್ ಡೂಪರ್ ಕಂಟೆಂಟ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ.